ಎಷ್ಟೇ ಕಷ್ಟಗಳು ಬಂದ್ರು ನಮ್ಮನ್ನು ಸ್ಟ್ರಾಂಗ್ ಮಾಡೋಕೆ ಅಂತಾನೆ ಕಷ್ಟಗಳು ಬರೋದು ಅನ್ಸುತ್ತೆ. ಕೆಲವೊಮ್ಮೆ ಎಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರು ಬ್ರೇಕ್ ಡೌನ್ ಆಗೋಗ್ತೀವಿ. ಆದ್ರೂ ಬರುವಂತ ಕಷ್ಟಗಳು ನಮ್ಮಲ್ಲಿ ಒಳ್ಳೆ ಬದಲಾವಣೆ ತರುತ್ತೆ ಅಂತ ಹೇಳ್ಬೋದು. ನಮ್ಮಲ್ಲಿ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡುತ್ತೆ. ಮತ್ತೆ ಥಾಟ್ಸು, ನಮ್ಮ ಮೈಂಡು, ನಾವು ಮಾಡೋ ಯೋಚನೆ ಎಲ್ಲ ಕೂಡ ಚೇಂಜ್ ಆಗುತ್ತೆ. ಇದೇ ಅಲ್ಲ ಜೀವನ. ಶುಭೋದಯ, ಎಲ್ರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆನೆ ವಾಕ್ ಎಲ್ಲ ಮುಗಿಸಿ ಬೆಳಗಿನ ತಿಂಡಿಗೆ ಖಾರ ಪೊಂಗಲ್ ಮಾಡೋಣ ಅಂತ ಇದಕ್ಕೆ ನಾನು 1 ಬೌಲ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿ ಅಕ್ಕಿ ಯೂಸ್ ಮಾಡ್ಕೋಬೇಕು. ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ನೀವು ಅಕ್ಕಿ ಯೂಸ್ ಮಾಡ್ಬೋದು. ಸಮ್ಮರ್ ಅಲ್ಲಿ ಪೊಂಗಲ್ ತುಂಬಾನೇ ದೇಹಕ್ಕೆ ತಂಪು ನೀಡುತ್ತೆ. ಹಾಗಾಗಿ ಸಮ್ಮರ್ ಇರೋದ್ರಿಂದ ನಾನು ಪೊಂಗಲ್ ಮಾಡ್ತಾ ಇದ್ದೀನಿ. ನೋಡಿ, 1 ಬೌಲು ಹೆಸರು ಬೇಳೆ ಹಸಿ ವಾಸನೆ ಹೋಗೋವರೆಗೂ ಉಟ್ಕೊಂಡು ಅದೇ ಸೇಮ್ ಕ್ವಾಂಟಿಟಿ ಬೌಲಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಕುಕ್ಕರಲ್ಲಿ ಸೇರಿಸ್ಕೊತಿದ್ದೀನಿ. ಹಾಗೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊತೀನಿ. ಮಿಕ್ಸಿಗೆ 4ರಿಂದ 5 ಬೆಳ್ಳುಳ್ಳಿ, 1 ಚಿಕ್ಕ ಪೀಸು ಶುಂಠಿ, ಹಾಗೆ 2 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, 1 ಸ್ಪೂನ್ ಮೆಣಸು, ಹಾಗೆ 1/2 ಬೌಲು ಕಾಯಿ ತುರಿ ಇಷ್ಟು ಸೇರಿಸಿ ಬ್ಲೆಂಡ್ ಮಾಡ್ಕೊತೀನಿ. ನಂತರ ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಕೋತಾ ಇದ್ದೀನಿ. 1 ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ನಂತರ ಕರಿಬೇವು, ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ ಒಗ್ಗರಣೆಗೂ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ 4 ಹಸಿ ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ ಸೇರಿಸ್ಕೊಟ್ಟಿದ್ದೀನಿ. 1/4 ಸ್ಪೂನು ಅರಿಶಿನ ಪುಡಿ, ಹಾಗೆ ಏನ್ ರುಬ್ಬಿಟ್ಕೊಂಡಿದ್ವಿ ಅದು ಮಸಾಲ, ಕೊಬ್ಬರಿ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಇಷ್ಟನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದೇ ಒಗ್ಗರಣೆ ಬಾಣಲಿಗೆ ಸೇರಿಸಿ ಹುರ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗ್ಬೇಕು. ಹಾಗೆ ಕುದಿಸ್ಕೊಂಡು ಅದನ್ನ ಏನು ಕೂಗಿಸಿಟ್ಟಿದ್ವಿ ಅಕ್ಕಿ ಮತ್ತು ಹೆಸರು ಬೇಳೆ ಅದ್ರ ಜೊತೆ ಸೇರಿಸಿ ಇನ್ನೂ ಸ್ವಲ್ಪ ಬಿಸಿನೀರು ಸೇರಿಸಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಂಡು 1 ಮೀಡಿಯಮ್ ಉರಿಲಿ 10 ನಿಮಿಷ ಕುದಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೋಬೇಕು. ಅದಾದರೆ ನೋಡಿ ಪರ್ಫೆಕ್ಟಾಗಿ ಪೊಂಗಲ್ ರೆಡಿ ಆಗುತ್ತೆ. ರಾಯ್ತ ಜೊತೆ ತಿಂತಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೂ ಹೆಲ್ತ್ ವೈಸು ತುಂಬಾನೇ ಬೆನಿಫಿಟ್ಟು. ಸಮ್ಮರ್ಗಂತೂ ಎಣ್ಣೆ ಏನು ಯೂಸ್ ಮಾಡಿರಾ ಅಂಥದ್ದು ಒಳ್ಳೆ ಬೆನಿಫಿಟ್ಟು. ಸಮ್ಮರ್ಗಂತೂ ಒಳ್ಳೆ ಟಿಫನ್ ಅಂತಾನೆ ಹೇಳ್ಬೋದು. ಹಾಗೆ ಔಟಿಂಗ್ ಹೋದ್ವಿ, ಮಕ್ಕಳೆಲ್ಲ ರಜೆ ಇರೋದ್ರಿಂದ ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ ಇರ್ತಾರೆ. ತುಂಬಾ ಬಿಸಿಲು, 2 ದಿನ 3 ದಿನ ಹೋದ್ರೆ ಅವ್ರನ್ನ ಅಲ್ಲೆಲ್ಲ ಕರ್ಕೊಂಡೋದ್ರೆ ಮೈಂಟೈನ್ ಮಾಡೋದೇ ಕಷ್ಟ. ಹಾಗೆ ಲೂಲು ಮಾಲಲ್ಲಿ ಗೇಮ್ಸ್ ಚೆನ್ನಾಗಿರೋದ್ರಿಂದ ತುಂಬಾ ದಿನ ಆಗಿತ್ತು ಹೋಗಿ. ಒಂದ್ಸರಿ ಅವ್ರಿಗೆ ಅಲ್ಲೆಲ್ಲ ಆಟ ಆಡೋದು ತುಂಬಾ ಇಷ್ಟ. ಅದರಲ್ಲಿ ಗೇಮ್ಸ್ ತುಂಬಾ ಚೆನ್ನಾಗಿದೆ ಲೂಲು ಮಾಲಲ್ಲಿ. 1 ದಿನ ಕರ್ಕೊಂಡೋಗಿ 2 ಅವರ್ಸ್ ಸ್ಪೆಂಡ್ ಮಾಡಿ ಗೇಮ್ಸ್ ಆಡ್ಸ್ಕೊಂಡು ಬಂದ್ವಿ. ಅವ್ರಿಗಂತೂ ತುಂಬಾನೇ ಖುಷಿ ಆಯ್ತು. ಶಾಪಿಂಗ್ ಅಂತ ನೋಡಿದ್ಮೇಲೆ ಹೆಣ್ಮಕ್ಳಿಗೆ ಅದನ್ನ ತಗೋತಾರೋ ಬಿಡ್ತಾರೋ, ಬಟ್ ನೋಡದೆ ಬರೋ ಸಮಾಧಾನನೇ ಇಲ್ಲ. ಆದ್ರೆ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಇರ್ತಾರಲ್ಲ, ಅವರು ಯಾವ್ದು ಅಫೋರ್ಡಬಲ್ ಪ್ರೈಸ್ ಇರುತ್ತೋ ಅದನ್ನ ನೋಡಿ ಆಯ್ಕೆ ಮಾಡಿ ಇಷ್ಟ ಆದ್ರೆ ತಗೋಬರ್ತಾರೆ. ಇಲ್ಲ ಅಂದ್ರೆ ಬೇಡ ಬಿಡಿ ಇಲ್ಲಿ ಚೆನ್ನಾಗಿಲ್ಲ ಇನ್ನೊಂದ್ ಕಡೆ ತಗೋಣ ಅಂತ ಅವ್ರಿಗವ್ರೆ ಸಮಾಧಾನ ಮಾಡ್ಕೊಂಡು ಬರ್ತಾರೆ ಅಲ್ವಾ. ಹಾಗೆ ಲುಲು ಮಾಲಿಂದ ಬಂದ್ಮೇಲೆ ಸ್ವಲ್ಪ ರೀಸ್ಟಾಕಿಂಗ್ ಇತ್ತು ಕಿಚನ್ದು. ಎಲ್ಲ ರೀಸ್ಟಾಕಿಂಗ್ ಮುಗಿಸ್ಕೊಳ್ಳೋಣ ಅಂತ ಒಂದ್ಸರಿ ಈ ತರ ಒಗ್ಗರಣೆ ಡಬ್ಬಿಗೆ ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಕಿಚನ್ಗೆ ಹೋದಾಗ ಅಡ್ಗೆ ಮಾಡೋದ್
ಫಟಾಫಟ್ ಅಂತ ಮುಗಿಯುತ್ತೆ. ಒಂದ್ ಒಗ್ಗರಣೆ ಡಬ್ಬಿ ತೆಗ್ದ್ರೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅದ್ರಲ್ಲೇ ಇರುತ್ತೆ. ಪದೇ ಪದೇ ಡಬ್ಬ ತೆಗ್ದು ಅದನ್ನ ಹಾಕಿ ಮತ್ತೆ ಅಷ್ಟು ಪೇಶನ್ಸು ಮತ್ತೆ ಟೈಮ್ ಕೂಡ ವೇಸ್ಟ್ ಆಗ್ಬಿಡುತ್ತೆ. ಈ ತರ ಎಲ್ಲ ಇಟ್ಕೊಂಡಾಗ ಒಂದ್ಸರಿ ಓಪನ್ ಮಾಡಿದ್ರೆ ಎಲ್ಲ ಹಾಕೋಬಹುದು. ನಾನ್ ವೆಜ್ ತಿಂದೇ ಇರೋರ್ಗೆ ಒಂದ್ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಈಗ ಜಾಕ್ ಫ್ರೂಟ್ ಸೀಸನ್ ಆಗಿರೋದ್ರಿಂದ ಜಾಕ್ ಫ್ರೂಟ್ ಯೂಸ್ ಮಾಡಿ ಒಂದು ಸಿಂಪಲ್ ಆಗಿ ಕಬಾಬ್ ಮಾಡೋಣ ಅಂತ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸ್ಮಾಲ್ ಗ್ಲಾಸು ಕಾರ್ನ್ ಫ್ಲೋರ್, ಒಂದ್ ಸ್ಮಾಲ್ ಗ್ಲಾಸ್ ಮೈದಾ ಸಮ ಪ್ರಮಾಣದಲ್ಲಿ ಇರ್ಬೇಕು. ನಂತರ ಒಂದ್ ಸ್ಮಾಲ್ ಗ್ಲಾಸ್ ಅಕ್ಕಿ ಹಿಟ್ಟು, ಒಂದ್ ಸ್ಮಾಲ್ ಗ್ಲಾಸ್ ಕಡ್ಲೆ ಹಿಟ್ಟು. ಅದ್ರಲ್ಲಿ ಏನ್ ಕಾರ್ನ್ ಫ್ಲೋರ್ ಮೈದಾ ತಗೊಂಡಿರ್ತೀವೋ ಅದ್ರ ಅರ್ಧದಷ್ಟು ಅಕ್ಕಿ ಹಿಟ್ಟು ಮತ್ತೆ ಕಡ್ಲೆ ಹಿಟ್ಟು ತಗೋಬೇಕು. ನೀವೇನೇ ಅಳತೆಲ್ ತಗೊಳ್ಳಿ, ಅರ್ಧದಷ್ಟು. ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರು, ಹಾಗೆ 1 ಸ್ಪೂನ್ ಸಾಲ್ಟ್, ಒಂದ್ ನಿಂಬೆಹಣ್ಣು ಫುಲ್ಲುನು ಸ್ವೀಸ್ ಮಾಡ್ಕೊಂಡಿದೀನಿ ರಸ ತೆಕ್ಕೊಂಡು. ಅದನ್ನ ನೀಟಾಗಿ ಎಲ್ಲೂ ಗಂಟಿಲ್ದಿರೋ ತರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕುದಿಯ ನೀರಿಗೆ ಈ ಜಾಕ್ ಫ್ರೂಟ್ ಈ ತರ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಸೇರ್ಸ್ಕೊತಾ ಇದ್ದೀನಿ. ಹಾಗೆ ಮಾಡಕ್ ಹೋದ್ರೆ ಅದು ಎಣ್ಣೆ ಜಾಸ್ತಿ ಇದ್ಬಿಡುತ್ತೆ. ಫ್ರೈ ಮಾಡೋಷ್ಟ್ರಲ್ಲಿ ಅದು ಬೇಗ ಬೇಯಲ್ಲ. ಇದು ಸ್ವಲ್ಪ ತಿಕ್ಕಾಗಿರೋದ್ರಿಂದ ಈ ತರ ಬಿಸಿನೀರಲ್ಲಿ ಉಪ್ಪು ಟರ್ಮರಿಕ್ ಹಾಕಿ ಬೇಯಿಸ್ಕೊಂಡು ನಾವು ಆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಕ್ರಿಸ್ಪಿ ಆಗು ಬರುತ್ತೆ, ಬೇಗ ಕಬಾಬ್ ರೆಡಿ ಆಗ್ಬಿಡುತ್ತೆ. ಇದು ಒಂದ್ 5 ರಿಂದ 10 ನಿಮಿಷ ಸಾಕು. ಕುದಿಯ ನೀರಿಗೆ ಹಾಕಿರೋದ್ರಿಂದ ಬೇಗ ಬಾಯ್ಲ್ ಆಗುತ್ತೆ. 1 ಸ್ಪೂನ್ ಉಪ್ಪು ಹಾಕೊಂಡಿದೀನಿ, 1/2 ಸ್ಪೂನ್ ಟರ್ಮರಿಕ್ ಸೇರ್ಸ್ಕೊತಾ ಇದ್ದೀನಿ. ಅವಾಗ್ಲೇ ಕಡ್ಲೆ ಹಿಟ್ಟು ಮಿಸ್ ಆಗಿತ್ತು, ಸೊ ಇವಾಗ ಸೇರ್ಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಏನ್ ಬೇಯಿಸಿಟ್ಕೊಂಡಿದ್ವಲ್ಲ ಜಾಕ್ ಫ್ರೂಟ್ ಅದು ಇದ್ರ ಜೊತೆ ಹಾಕಿ ಮ್ಯಾರಿನೇಟ್ ಮಾಡಕ್ ಬಿಡ್ಬೇಕು 10 ಮಿನಿಟ್ಸ್. ಕರ್ಬೇವಿನ ಸೊಪ್ಪು ಹಾಕ್ದಷ್ಟು ರುಚಿ. ಎಣ್ಣೆಲಿ ಡ್ರೈ ಫ್ರೈ ಆದಾಗ ತುಂಬಾ ಚೆನ್ನಾಗಿರುತ್ತೆ. 10 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟು 5 to 10 ಮಿನಿಟ್ಸ್ ಸಾಕು. ಅದ್ ಬೆಂದಿರೋದ್ರಿಂದ ಬೇಗ ಅದ್ರಲ್ಲಿ ಇಟ್ಕೊಂಡ್ಬಿಡುತ್ತೆ. ಮತ್ತೆ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಬೇಗ ಕೂಡ ಬಾಯ್ಲ್ ಆಗುತ್ತೆ. ಇದು ಆಲ್ರೆಡಿ ಬಾಯ್ಲ್ ಆಗಿರೋದ್ರಿಂದ ಬೇಗ ಕ್ರಿಸ್ಪಿಗ್ ಬಂದ್ಬಿಡುತ್ತೆ. ಜಾಸ್ತಿ ಹೊತ್ತು ವೆಯ್ಟ್ ಮಾಡೋಷ್ಟಿಲ್ಲ. ಹಾಗಾಗಿ ನಾನು ಎಣ್ಣೆ ಸ್ವಲ್ಪನೇ ಹಾಕೊಂಡಿದ್ದೀನಿ. ಆಯಿಲ್ ಅಷ್ಟು ಅಬ್ಸರ್ವ್ ಆಗಲ್ಲ. ಏನಕ್ಕೆ ಅಂದ್ರೆ ಮೊದ್ಲೇ ಜಾಕ್ ಫ್ರೂಟ್ ಬಾಯ್ಲ್ ಆಗಿರೋದ್ರಿಂದ ಎಣ್ಣೆ ಅಷ್ಟೊಂದ್ ಬೇಕಿರಲ್ಲ. ಸ್ವಲ್ಪ ಹಾಕಿದ್ರು ಸಾಕು, ಬೇಗ ಕ್ರಿಸ್ಪಿಯಾಗಿ ರೆಡಿ ಆಗ್ಬಿಡುತ್ತೆ. 2 ಸರಿ ಬೇಯಿಸೋಷ್ಟು ಅವಶ್ಯಕತೆ ಇರಲ್ಲ. ಒಂದೇ ಸರಿಗೆ 3 to 4 ಮಿನಿಟ್ಸ್ಗೆಲ್ಲ ಕ್ರಿಸ್ಪಿಯಾಗಿ ರೆಡಿ ಆಗ್ಬಿಡುತ್ತೆ. ಬಾಣ್ಲಿ ಕೂಡ ಕಚ್ಚಲ್ಲ. ಈವ್ನಿಂಗ್ ಟೈಮ್ ಅಲ್ಲಿ ಒಂದೇ ತರ ಸ್ನಾಕ್ಸ್ ತಿನ್ನೋದಕ್ಕಿಂತ ಈ ತರ ಸೀಸನಲ್ ಜಾಕ್ ಫ್ರೂಟ್ ಯೂಸ್ ಮಾಡಿದ್ರೆ ಒಂದ್ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಜಾಕ್ ಫ್ರೂಟ್ ಕಬಾಬ್ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡಿ, ಕ್ರಿಸ್ಪಿ, ವೆರಿ ಟೇಸ್ಟಿ ಅಂಡ್ ಕಲರ್ಫುಲ್ ಆಗಿ ರೆಡಿ ಆಯ್ತು. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ರೀಸ್ಟಾಕಿಂಗ್ ಮಾಡ್ಕೋಬೇಕಿತ್ತು, ಸೊ ಅದೆಲ್ಲ ತಂದಿದ್ದೆ. ರೀಸ್ಟಾಕಿಂಗ್ ಮಾಡ್ಕೊಳ್ಳೋಣ ಅಂತ. ಒಂದ್ಸರಿ ರೀಸ್ಟಾಕ್ ಮಾಡ್ಕೊಂಡ್ಬಿಟ್ಟೆ ಡ್ರೈ ಫ್ರೂಟ್ಸ್ 2 to 3 ಮಂತ್ಸ್ ಏನ್ ಯೋಚನೆ ಇರಲ್ಲ. ಎಲ್ಲ ಫೈನ್ ಕ್ವಾಲಿಟಿದು ತಗೊಂಬಂದ್ರೆ ಅದ್ರಲ್ಲಿ ಬೇಗ ಹುಳ ಕೂಡ ಆಗಲ್ಲ. ನಾನು ರೆಫ್ರಿಜರೇಟರ್ನಲ್ಲೂ ಏನು ಸ್ಟೋರ್ ಮಾಡಿರಲ್ಲ. ಎಲ್ಲ ಆರಾಮ್ಸೆ ನೀಟಾಗಿ ಡಬ್ಬಿಗಳಿಗೆ ಹಾಕಿ ಸ್ಟೋರ್ ಮಾಡಿರ್ತೀನಿ. 2 to 3 ಮಂತ್ಸ್ ಏನು ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗೇ ಇರುತ್ತೆ. ಮಾಲ್ ಎಲ್ಲ ಓಡಾಡಿ ತುಂಬಾ ಸ್ಟ್ರೈನ್ ಆಗಿತ್ತು. ಹಾಗಾಗಿ ಸಿಂಪಲ್ ಆಗಿ ಏನಾದ್ರೂ ಡಿನ್ನರ್ ಮಾಡೋಣ ಅನ್ಬಿಟ್ಟು ಇಡ್ಲಿ ಬ್ಯಾಟರೇ ಇತ್ತು. ಅದ್ರಲ್ಲೇ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ಹಾಕಿ ಸೆಟ್ ದೋಸೆ ತರ ಮಾಡ್ಕೊಂಡೆ.
ಮಾಡ್ಕೊಂಡು ಅದಕ್ಕೆ ಪೀನಟ್ ಚಟ್ನಿ ಮಾಡ್ಕೊಂಡೆ. ಸೊ ಸಮ್ಮರ್ ಆಗಿರೋದ್ರಿಂದ ಈವ್ನಿಂಗ್ ಸ್ವಲ್ಪ ಲೈಟ್ ಆಗಿದ್ರೇನೆ ಬೆಸ್ಟ್ ಅಂತ ಅನ್ಸುತ್ತೆ. ಬೇಗ ಜೀರ್ಣನೂ ಆಗುತ್ತೆ, ಚೆನ್ನಾಗ್ ನಿದ್ದೆನೂ ಬರುತ್ತೆ.